ಕ್ರೈಸಿಸ್ ಸಮಯದಲ್ಲಿ ನೀವು ರಾಜ್ಯದಲ್ಲಿ ಏನೂ ಪ್ರಾಬ್ಲಮ್ ರಾಜ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೇನೆ 3 ವರ್ಷದಿಂದ ಎಷ್ಟು ಜನ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಸತ್ರು, ಏನು ಕ್ರೈಸಿಸ್ ಇಲ್ಲ. ಎಷ್ಟು ಜನ 2,500 ಜನ ಇವರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಏನು ಕ್ರೈಸಿಸ್ ಇಲ್ಲ. ಎಷ್ಟು ಜನ ಗುಂಡಿಯಲ್ಲಿ ಬಿದ್ದು ಸತ್ರು, ಏನು ಕ್ರೈಸಿಸ್ ಇಲ್ಲ. ಇವಾಗ ರಾಷ್ಟ್ರದ ವಿಶ್ವದ ಕ್ರೈಸಿಸ್ ಇದೆ. ನಾವು 70% ಗ್ಯಾಸ್ ನ ಆಮದು ಮಾಡ್ಕೊಳ್ತಾ ಇದೀವಿ. ಆಮದು ಮಾಡ್ಕೊಳ್ಳುವಂತಹ ದೇಶದಲ್ಲಿ ಕ್ರೈಸಿಸ್ ಇದೆ. 27 ದೇಶದಲ್ಲಿ ಆಮದು ಮಾಡುವಂತಹ ಭಾರತ ಇವತ್ತು 41 ದೇಶದ ಜೊತೆ ಮಾತುಕತೆ ಆಗ್ತಾ ಇದೆ. ಯಾವ ತರ ಮಾಡ್ತಾ ಇದೀವಿ ಅನ್ನೋದನ್ನ ದಯವಿಟ್ಟು ಮೋದಿಗೆ ಕ್ರೆಡಿಟ್ ಕೊಡ್ತಾ ಇಲ್ಲ. ಮೋದಿ ಕ್ರೆಡಿಟ್ ಅವಶ್ಯಕತೆ ಇಲ್ಲ. ನೋಡಿ, ನಮಗ್ ಬೇಕಾಗಿರೋದು ದೇಶದ ಜನರ ಭದ್ರತೆ. ದೇಶದ ಜನರಿಗೆ ಹೆಲ್ಪ್ ಆಗ್ತಿದ್ಯಾ ಅಥವಾ ಏನಾಗ್ತಿದೆ ಅದನ್ನ ನೋಡ್ಬಿಟ್ಟು ವಿರೋಧ ಮಾಡಲೇಬೇಕು. ನಿಮಿಷ, ನಿಮ್ಮ ಗೌರವ, ನಿಮ್ಮ ಪಕ್ಷದ ಗೌರವ ಎಲ್ಲವನ್ನು ರಾಜ್ಯದ ಜನತೆ ನೋಡಿದ್ದಾರೆ. ಇತ್ತೀಚೆಗೆ ನಡೆದಿರುವಂತಹ ಚುನಾವಣೆಯಲ್ಲಿ ಇವರ MLA-ಗಳಾಗ್ಲಿ, ಇವರ ಕಾರ್ಪೊರೇಟರ್ಗಳಾಗ್ಲಿ, ಇವರ ಮಾಜಿ MLA-ಗಳಾಗ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಆದ್ರೂ ಪಕ್ಷದ ಅಧ್ಯಕ್ಷರ ಬಗ್ಗೆ, CM ಬಗ್ಗೆ ಗೌರವ ಇದ್ದಿದ್ರೆ ಇವರು ನಾಮಿನೇಷನ್ ಕೊಡೋ ಬದಲು ಹೋಗಿ ನಾಮಿನೇಷನ್ ಹಾಕಲ್ವಾ? ಒಂದ್ 3 ಕಾಸು ಬೆಲೆ ಆದ್ರೂ ಇದೆಯನ್ರಿ ಇವರಿಗೆ. ಅವ್ರು ತಿಳ್ಕೋಬೇಕದು. ಅವ್ರು ಬೇಡ, ಅದು ಬೇಡ, ಅದು ಬೇರೆ ವಿಷಯ ಅಂತಾರ ಆಗೋದು ಬೇಡ. ನಾನು ಇವತ್ತು ಹೇಳಕ್ ಬಂದಿರೋದು ಇದು ದೇಶದ ಕ್ರೈಸಿಸ್. ಇಲ್ಲಿ ಪ್ಯಾನೆಲ್ ಜಗಳ ಆಡೋದಲ್ಲ, ಅಥವಾ ಒಂದು ಬಿಜೆಪಿ ವಕ್ತಾರರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಜನರಿಗೆ ಕೇಳಬಾರ್ದು ಅಂತ ಹೇಳಿ ಕಿರಿಚಾಡೋದಲ್ಲ. ಕೇಳುವ ಒಂದು ವ್ಯವಧಾನ ಇರಲಿ ಆಡಳಿತ ಪಕ್ಷದ ವಕ್ತಾರರಿಗೆ.